ಸೊ ಯಾ ಈಗ ಫಸ್ಟ್ ಪಾರ್ಟ್ ಕ್ವಿಲ್ಲಿಂಗ್ ಆಯ್ತು. ಈಗ ಏನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್? ನಾನು ಈಗ ಜಿರಾಫೆ ಮಾಡೆಲ್ ತೋರಿಸ್ತಿದ್ದೀನಿ ಕ್ರಾಫ್ಟ್ ಅಲ್ಲಿ. ಓಕೆ. ಕಲರ್ ಪೇಪರ್ಸ್ ಯೂಸ್ ಮಾಡಿ. ಓಕೆ. ಇಟ್ ಇಸ್ ಲೈಕ್ ದಿಸ್. ಓಕೆ. ಈ ತರ ಮಾಡ್ತಿದ್ದೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕ, ಲೈಕ್ ಇಟ್ಸ್ ಬೇಬಿ. ಓಕೆ. ಸೊ ಈಗ ಶುರು ಮಾಡೋಣ. ಮೊದಲನೇದಾಗಿ ಈ ಬಾಡಿ ಪಾರ್ಟ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತಲೂ ಮೊದಲದಾಗಿ ಈ ಪಾರ್ಟ್ಸ್ ಇದೆಯಲ್ಲ ಅದನ್ನ ಮಾಡ್ಕೊಳ್ಳೋಣ. ಓಕೆ. ಅದಕ್ಕೆ ಬ್ರೌನ್ ಶೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ನಾನು ಇಲ್ಲಿ ಈಗ ಈ ತರ ಫೋಲ್ಡ್ ಮಾಡಿ ಟುಗೆದರ್ ಅಂತ ಮಾಡ್ತಿದ್ದೀನಿ. ಓಕೆ. ಈಗ however you want a pot in ಸರ್ಕಲ್ ಆಗಿ ಇರಬೇಕು ಅಂತ ಏನಿಲ್ಲ. ಓಕೆ. ಹೇಗೆ ಬೇಕಾದ್ರೂ ಆಗ ಮೀನ್ಸ್ ಲೈಕ್ ಮಾಡ್ಕೊಳ್ಬಹುದು. ನಾನೀಗ ಇಲ್ಲಿ ಈ ತರ ಹಾಕಿದ್ದೀನಿ. ಲೆಟ್ಸ್ ಕಟ್ ಇಟ್ ಆಫ್. ನೋಡಿ ಈ ತರ ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ನನಗೆ ಎಷ್ಟು ಸಾಕು. ಸೊ ಈಗ ಈ ಜಿರಾಫೆದು ಈ ಬಾಡಿ ಮಾಡ್ಕೊಳ್ಳೋಣ. ಫಸ್ಟಕ್ಕೆ ಯೆಲ್ಲೋ ಶೀಟ್. ಈಗ ಸ್ಕ್ವೇರ್ ಅಳತೆ ತಗೊಳ್ಬೇಕು. ಸ್ಕ್ವೇರ್ ಸೈಜ್ ಬಂದು ನಿಮ್ಗೆ ಇಲ್ಲಿಂದ ಸೈಜ್ ಬಂದು ಬೇಬಿದು ಬಂದು 10 ಬಿಡಬೇಕು. ಓಕೆ. 10 ಸೆಂಟಿಮೀಟರ್ ಬಿಡಬೇಕು. ನಾನು ಇಲ್ಲಿ ದೊಡ್ಡದು ಮಾಡ್ಕೊಳ್ತೀನಿ. ದೊಡ್ಡದು ಮಾಡಬೇಕು ಅಂದರೆ ಒಂದು 15 ಸೆಂಟಿಮೀಟರ್. ಇಲ್ಲಿ ಬಂದ್ಬಿಟ್ಟು ಲಾಂಗ್ ಸ್ಕೇಲ್ ತಗೊಳ್ಬೇಕು. ಇಲ್ಲಿ ನನಗೆ ಅಷ್ಟೊಂದು ಇಷ್ಟೆಲ್ಲ ಉದ್ದನ್ ಬೇಡ, ಇದಕ್ಕಿಂತ ಸ್ವಲ್ಪ ಚಿಕ್ಕದು. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲೂ 15 ತಗೊಳ್ಬೇಕು. ಇಲ್ಲೂ 15. ಅದೇ ಸ್ಕ್ವೇರ್ ತಗೊಂಡ್ಬೇಕು. 15:15. ಓಕೆ. ಈಗ ಇದೆಲ್ಲ ಇದನ್ನ ಈ ತರ ಮಾಡ್ಕೊಳ್ಬೇಕು. ಕೋನ್ ಶೇಪ್ ಅಲ್ಲಿ ಅಲ್ಲ? ಕೋನ್ ಶೇಪ್ ಅಲ್ಲಿ. ಕೋನ್ ಶೇಪ್ ಅಲ್ಲಿ ಆಗಿದೆಯಲ್ಲ, ಗಮ್ ಹಾಕಬೇಕು. ಕಟ್ ಮಾಡ್ಕೊಳ್ಬೇಕು. ಓಕೆ. ಇಲ್ಲಿ ಈ ತರ ಐತಿಯಲ್ಲ, ಲೆವೆಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈಗ ಈ ತರ ಪಾಟ್ಸ್ ಅನ್ಸ್ಕೊಳ್ಳೋಣ. ನಾನು ತೋರಿಸಿದಾಗೆ ನೀವು ತುಂಬ ಫೋಲ್ಡ್ಸ್ ಮಾಡಿಕೊಂಡು ಚಿಕ್ಕದಾಗದು ಮಾಡ್ಕೊಳ್ಬೋದು, ದೊಡ್ಡದಾಗದು ಮಾಡ್ಕೊಳ್ಬೋದು. ನಾನಿಲ್ಲಿ ಇಷ್ಟಿಷ್ಟೇ ಚಿಕ್ಕ ಮಾಡ್ಕೊಂಡಿದ್ದೀನಿ. ಅನ್ಸ್ಬಿಡೋಣ. ಸೊ ಇದೇ ತರ ಎಲ್ಲ ಕಡೆನೂ ಮಾಡ್ಕೊಂಡ್ ಬರ್ಬೇಕು. ಓಕೆ. ಈಗ ಫೇಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಓವಲ್ ಬರಬೇಕದು. ಫುಲ್ ರೌಂಡ್ ಬಂದ್ರೆ ಚೆನ್ನಾಗಿ ಕಾಣಿಸಲ್ಲ. ಓಕೆ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಫೇಸ್ ಕಟ್ ಮಾಡ್ಕೊಂಡಾಯ್ತು. ವೈಟ್ ಶೀಟ್ ತಗೊಂಡ್ಬಿಟ್ಟು ಈ ಫೇಸಿನ ಹಾಫನ್ನ ಮಾಡ್ಕೊಳ್ಬೇಕು. ಓಕೆ. ಓಕೆ. ಇದನ್ನ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಾಯ್ತು. ಓಕೆ. ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನ ಅನ್ಸ್ಕೊಳ್ಳೋಣ. ಈ ಥರ ಅನ್ಸ್ಕೊಳ್ಬೇಕು. ಓಕೆ. ಅನ್ಸ್ಕೊಂಡಾದ್ಮೇಲೆ ಬ್ಯೂಟಿಫುಲ್.
ಐಸ್ ಎಲ್ಲ ಡ್ರಾ ಮಾಡಬೇಕು. ಓಕೆ, ಔಟ್ಲೈನ್ ಮಾಡಬೇಕಾ? ಹಾಂ, ಈ ವೈಟ್ ಇದೆಯಲ್ಲ ಅದಕ್ಕೆ ಔಟ್ಲೈನ್ ಮಾಡಬೇಕು. ಓಕೆ, ಲೈಕ್ ಕಣ್ಣು ಮಾಡಬೇಕು. ಈಗ ಟಂಗ್ ಮಾಡೋಣ. ಓಕೆ, ಟಂಗ್ ರೆಡ್ ಕಲರ್ ಎಲ್ಲ ಇರಬೇಕು. ಓಕೆ, ಈಗ ಇಯರ್ಸ್ ಮಾಡೋಣ. ಓಕೆ, ಯೆಲ್ಲೋ ಕಲರ್ನ ಈ ಥರ ಡಬಲ್ ಲೇಯರ್ ಆಗಿ ಮಡ್ಚ್ಕೊಳ್ಬೇಕು. ಆಮೇಲೆ ಈ ಥರ ಮಾಡಬೇಕು. ಓಕೆ, ಅಣಸಣ ಕಟ್ ಮಾಡಾಯ್ತು. ಓಕೆ, ಸೊ ಇಯರ್ಸ್ ರೆಡಿ ಆಯ್ತಾ? ಇಯರ್ಸ್ ರೆಡಿ ಇದೆ. ಓಕೆ, ಇವಾಗ ಇದು ಮಾಡಬೇಕು. ಓಕೆ, ನೋಡಿ ಈ ಹಾರ್ನ್ಸ್ನ ರೆಡಿ ಮಾಡಿ ಡ್ರಾ ಮಾಡಿ ಕಟ್ ಮಾಡಿ ಅಂಟಿಸ್ಕೊಂಡಿದ್ದೀನಿ ಫೇಸ್ಗೆ. ಓಕೆ, ಬಾಡಿನೂ ಆಲ್ರೆಡಿ ರೆಡಿನೇ ಇದೆ. ಈಗ ಟೇಲ್ನ ಡ್ರಾ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಅಂಟ್ಸೋದು ಒಂದೇ ಬಾಕಿ, ಅಂಟಿಸ್ಬಿಡೋಣ ಬನ್ನಿ. ಓಕೆ, ಸೊ ಈಗ ಟೇಲ್ ಅಂಟಿಸಿ ಆಯಿತು. ನೆಕ್ಸ್ಟ್ ಇದು ಅಂಟಿಸ್ಬೇಕಾದ್ರೆ ಫೇಸ್. ಹಾಂ, ಫೇಸ್ ಅಂಟಿಸೋಣ ಈಗ. ಓಕೆ, ನೋಡಿ ಫ್ರೆಂಡ್ಸ್, ಇದು ತುಂಬ ಮಾಡೋಕ್ಕೆ ಚೆನ್ನಾಗಿದೆ. ಮಾಡೋದ್ಮೇಲೆ ತುಂಬ ಖುಷಿ ಆಗುತ್ತೆ. ನೀವು ಮಾಡಿ ಈ ವಿಡಿಯೋಗೆ ಲೈಕ್ಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಆಗಲೇ ನಾನು ತೋರಿಸಿದ್ದು ವಿಡಿಯೋದಲ್ಲಿ ಅಲ್ಲ. ಸೊ ಇದು ಈಗ ಮಾಡಿರೋದು. ಸೊ ಎರಡರದ್ದು ಕಲರ್ ಚೇಂಜ್ ಇದೆ, ಬಟ್ ಎಷ್ಟು ಚೆನ್ನಾಗಿದೆ, ಒಂದೊಂದು ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.